ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂಚನ ಸನ್ನಿಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ. ನಮಸ್ಕಾರ ಸ್ನೇಹಿತರೆ, ಎಲ್ಲ ಮೇಷರಾಶಿಯವರಿಗೆ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ಈ ತಿಂಗಳು ನಿಮ್ಮೆಲ್ಲರ ಜೀವನ ಸುಖಮಯವಾಗಿ, ಕ್ಷೇಮದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ನಿಮ್ಮ ಸರ್ವ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥಗಳೆಲ್ಲ ಫಲಪ್ರದವಾಗಲಿ ಎಂದು ಆ ಇಷ್ಟದೇವರಾದಂತಹ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ, ಸ್ನೇಹಿತರೆ, ಈ ತಿಂಗಳ ಒಂದು ಸಂಪೂರ್ಣವಾದಂತಹ ಒಂದು ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೇಷರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಸ್ವಂತ ಒಂದು ಚಿಂತನೆ ಹಾಗೂ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬೇಕು, ಹಾಗೂ ಧೈರ್ಯಪೂರ್ವಕವಾದ ಕ್ರಮ ಬೇಕಾಗಲಿದೆ. ಹಳೆಯ ಸಮಸ್ಯೆಗಳ ನಿವಾರಣೆ ಹಾಗೂ ನವೀಕರಣ ಮತ್ತು ಉಜ್ವಲ ಪ್ರಾರಂಭಗಳಾದಂತಹ ಸಮಯ. ಆಧ್ಯಾತ್ಮ ಹಾಗೂ ವೈಯಕ್ತಿಕ ಬೆಳವಣಿಗೆಗೆ ಎರಡು ಪ್ರಮುಖವಾಗಿರಲಿದೆ. ಇನ್ನು ಈ ಒಂದು ತಿಂಗಳ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ಕೆಲಸದಲ್ಲಿ ನಿಷ್ಠೆ ಮತ್ತು ಚತುರತೆ ಬಹುಮುಖ್ಯ. ನಿಮ್ಮ ಮ್ಯಾನೇಜ್ಮೆಂಟ್, ಸೇನಾ, ಕಾನೂನು, ಇಂಜಿನಿಯರಿಂಗ್ ಹಾಗೂ ಸರ್ಕಾರ ಸಂಬಂಧಿತಂತಹ ಉದ್ಯೋಗದಲ್ಲಿ ಈ ತಿಂಗಳು ಯಶಸ್ಸು ದೊರೆಯಲಿದೆ. ಅದರಲ್ಲೂ ಸೇನಾ ಕಾರ್ಯಕರ್ತರಾಗಿದ್ದಲ್ಲಿ ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಬೆಳವಣಿಗೆ ಕಾಣುವಂತಹ ಒಂದು ತಿಂಗಳಾಗಲಿದೆ. ಅಪ್ರತೀಕ್ಷಿತವಾಗಿ ಹಿರಿಯರಿಂದ ಈ ತಿಂಗಳು ನಿಮಗೆ ಒಳ್ಳೆಯ ಹೊಗಳಿಕೆ ದೊರೆಯಲಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಬಡ್ತಿ ದೊರೆಯುವಂತಹ ಒಂದು ತಿಂಗಳಾಗಲಿದೆ. ಒಳ್ಳೆಯ ಒಂದು ಬೋನಸ್ಗಳು, ಪ್ರಮೋಷನ್ಗಳು ದೊರೆಯುವಂತಹ ಒಂದು ಸಾಧ್ಯತೆಗಳಿರತಕ್ಕಂಥ ತಿಂಗಳು. ಇನ್ನು ಈ ತಿಂಗಳ ಮುಖ್ಯವಾಗಿ 8ನೇ ತಾರೀಕು, 14ನೇ ತಾರೀಕು, 26ನೇ ತಾರೀಕು ನಿಮಗೆ ಮುಖ್ಯ ಸಭೆಗಳು ಅಥವಾ ಫೈಲನ್ನು ಒಪ್ಪಿಗೆ ಕೊಡುವಂತಹ ಒಂದು ತಿಂಗಳಾಗಲಿದೆ. ಈ ಒಂದು ತಾರೀಕಿನಂದು ನಿಮಗೆ ಶುಭ ದೊರೆಯುವಂತಹ ಒಂದು ಸಾಧ್ಯತೆಗಳು ಇರತಕ್ಕಂತಹ ಈ ದಿನಗಳು ಈ ತಿಂಗಳಲ್ಲಿ ಯಶಸ್ಸು ಕೊಡಲಿದೆ. ಇನ್ನು ಈ ತಿಂಗಳಲ್ಲಿ ನೀವು ಹೊಸ ಉದ್ಯೋಗವನ್ನು ಕಲಿತಾಗಿ ಉದ್ಯೋಗವನ್ನು ಹುಡುಕುತ್ತಿರುವವರಾಗಿದ್ದಲ್ಲಿ ನಿಮಗೆ ಒಳ್ಳೆಯ ಒಂದು ಪೊಲಿಟಿಕಲ್ ನಲ್ಲಿ ಇರತಕ್ಕಂಥವರ ಒಂದು ಸಂಪೂರ್ಣ ಬೆಂಬಲ ದೊರೆತು ಒಳ್ಳೆಯ ಸರ್ಕಾರಿ ಉದ್ಯೋಗಗಳ ಯೋಗಗಳು ಪ್ರಾಪ್ತಿಯಾಗತಕ್ಕಂಥದ್ದು, ಹಾಗೂ ಹೊರಗಿನ ದೇಶದ ಉದ್ಯೋಗವನ್ನು ಬಯಸುತ್ತಿದ್ದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದಲ್ಲಿ ಈ ತಿಂಗಳು ನಿಮಗೆ ಒಳ್ಳೆಯ ಯಶಸ್ಸು ದೊರೆಯಲಿದೆ. ಅದಲ್ಲದೆ ನಿಮ್ಮ ಡಾಕ್ಯುಮೆಂಟೇಶನ್ ಕೆಲಸಗಳು ತುಂಬಾ ನಿಖರವಾಗಿರಲಿ. ಸರಿಯಾದಂತಹ ದಾರಿಯಲ್ಲಿ ನೀವು ಮುಂದೆ ಹೋದಲ್ಲಿ ಈ ತಿಂಗಳು ನಿಮಗೆ ಒಳ್ಳೆಯ ಒಂದು ಯಶಸ್ಸು ದೊರೆಯುವಂತಹ ತಿಂಗಳಾಗಲಿದೆ. ಇನ್ನು ಈ ತಿಂಗಳ ನಿಮ್ಮ ವ್ಯಾಪಾರ ಮತ್ತು ಸ್ವಯಂ ಉದ್ಯಮದ ಒಂದು ವಿಚಾರವನ್ನು ನೋಡುವುದಾದರೆ, ನಿಮಗೆ ಮೇಷರಾಶಿಯವರಿಗೆ ಈ ಒಂದು ನೂತನ ವ್ಯವಹಾರ ಆರಂಭಕ್ಕೆ ಈ ತಿಂಗಳು ಅಷ್ಟು ಉತ್ತಮವಾಗಿಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಒಂದು ತೊಡಕುಗಳು ಎದುರಾಗತಕ್ಕಂಥದ್ದು. ಆದಷ್ಟು ತುಂಬ ಕೂಲಂಕುಷವಾಗಿ ಎಚ್ಚರಿಕೆಯನ್ನೆಲ್ಲ ಮಾಡಿಕೊಂಡು ವ್ಯಾಪಾರವನ್ನು ಆರಂಭ ಮಾಡತಕ್ಕಂಥದ್ದು ಉತ್ತಮ. ಈ ಸೆಪ್ಟೆಂಬರ್ 9ರಿಂದ 23ನೇ ತಾರೀಕಿನವರೆಗೆ ಹೊಸ ಒಪ್ಪಂದ, ಹೊಸ ಬಿಲ್ಲಿಂಗ್ ವ್ಯವಸ್ಥೆ ಹಾಗೂ ಡೀಲರ್ಶಿಪ್ಗಳ ಒಂದು ನೇಮಕ, ಜಾಹೀರಾತು ಈ ಕ್ಷೇತ್ರಗಳಲ್ಲಿ ನಿಮಗೆ ಒಳ್ಳೆಯ ಒಂದು ಫಲಪ್ರಾಪ್ತಿಯಾಗಲಿದೆ. ಹಾಗೂ ಈ ಒಂದು ಕ್ಷೇತ್ರಗಳಲ್ಲಿ ಹೆಚ್ಚಿನ ಯಶಸ್ಸು ದೊರೆಯುವಂತಹ ಒಂದು ಸಾಧ್ಯತೆ ಇರಲಿದೆ. ಮತ್ತು ಎಲೆಕ್ಟ್ರಾನಿಕ್ಸ್ ಹಾಗೂ ರಿಯಲ್ ಎಸ್ಟೇಟ್ ವ್ಯಾಪಾರದವರಿಗೆ ಈ ಒಂದು ತಿಂಗಳು ಆರ್ಥಿಕ ಸೇವೆಗಳಲ್ಲಿ ನಿಖರವಾದಂತಹ ಒಂದು ಲಾಭದ ಅವಕಾಶಗಳು ಕೂಡಿ ಬರಲಿದೆ. ಫ್ಯಾಷನ್ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಲಾಭ ದೊರಕಲಿದೆ. ಅದರಲ್ಲೂ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಮಾಡತಕ್ಕಂಥವರಿಗೆ ಹೂಡಿಕೆಯಿಂದ ಒಳ್ಳೆಯ ವ್ಯಾಪಾರದಲ್ಲಿ ಲಾಭಗಳು ದೊರಕಿ ಬರಲಿದೆ. ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಅದಲ್ಲದೆ ನೀವು ಹೊಸ ಒಂದು ಫ್ರಾಂಚೈಸಿಯನ್ನು ಪರಿಚಯಿಸಿಕೊಂಡು ವ್ಯವಹಾರ ಮಾಡುವುದಾಗಿದ್ದಲ್ಲಿ ಅದರಲ್ಲಿ ಉತ್ತಮ ಅವಕಾಶಗಳು ಕೂಡಿ ಬರಲಿದೆ. ಅದಲ್ಲದೆ ಈ ಒಂದು ಫುಡ್ ಪ್ರಾಡಕ್ಟ್ಗಳ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ಒಂದು ತಿಂಗಳು ಕೆಲಸಗಳನ್ನು ಮಾಡಿಕೊಳ್ಳಿ. ಸಣ್ಣ ಪುಟ್ಟ ತೊಡಕುಗಳು ಎದುರಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಫುಡ್ ಪ್ರಾಡಕ್ಟ್ಗಳ ವಿಚಾರದಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಈ ಒಂದು ತಿಂಗಳಲ್ಲಿ ವ್ಯವಹಾರ ಸಂಬಂಧಿತ ದಾಖಲೆಗಳನ್ನು ಸರಿಯಾಗಿ
ಪರಿಶೀಲನೆ ಮಾಡಿಕೊಳ್ಳಿ. ಸಣ್ಣ ತಪ್ಪಿನಿಂದ ದೊಡ್ಡ ರೀತಿಯಾದಂತಹ ನಷ್ಟವನ್ನು ಅನುಭವಿಸುವಂತಹ ಒಂದು ಸ್ಥಿತಿ ಎದುರಾಗಬಹುದು. ಹಳೆಯ ಸಾಲ ಬಾಕಿಗಳನ್ನು ವಶಪಡಿಸಿಕೊಳ್ಳುವ ಒಂದು ಯೋಗ ಈ ತಿಂಗಳಲ್ಲಿ ಪ್ರಾಪ್ತಿಯಾಗಲಿದೆ. ಇನ್ನು ಈ ತಿಂಗಳ ನಿಮ್ಮ ಒಂದು ಹಣಕಾಸು ಮತ್ತು ಸಂಪತ್ತಿನ ಒಂದು ವಿಚಾರವನ್ನು ನೋಡುವುದಾದರೆ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೋಲಿಸಿದರೆ ಮುಂಚಿನ ತಿಂಗಳಿಗೆ ಹೋಲಿಸಿದರೆ ಈ ತಿಂಗಳು ನಿಮಗೆ ಸುಧಾರಣೆಯಾಗಲಿದೆ. ಅದಲ್ಲದೆ ಹಣಕಾಸು ವೃದ್ಧಿಯಾಗಲಿದೆ. ಭೂಮಿಯ ಖರೀದಿ ಅಥವಾ ಮನೆ ನಿರ್ಮಾಣದ ಒಂದು ಯೋಜನೆಗೆ ಒಳ್ಳೆಯ ಅನುಕೂಲಕರವಾದಂಥ ತಿಂಗಳಾಗಲಿದೆ. ಅದಲ್ಲದೆ ಮುಖ್ಯವಾಗಿ ಎಷ್ಟೋ ಸಮಯದಿಂದ ನೀವು ಮನೆಯ ನಿರ್ಮಾಣದ ಕನಸನ್ನು ಕಾಣುತ್ತಿದ್ದಲ್ಲಿ ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಪ್ರಯತ್ನ ಮಾಡಿದಲ್ಲಿ ಒಳ್ಳೆಯ ಫಲಗಳು ನಿಮಗೆ ದೊರೆಯಲಿದೆ. ಬ್ಯಾಂಕಿಂದ ಸಾಲ ದೊರೆಯತಕ್ಕಂಥದ್ದು ಅಥವಾ ಗೋಲ್ಡಿಗೆ ಒಳ್ಳೆಯ ಲೋನ್ಗಳು ಸಿಗತಕ್ಕಂಥದ್ದು, ಇದನ್ನೆಲ್ಲ ನೀವು ಈ ತಿಂಗಳಲ್ಲಿ ಪಡೆದುಕೊಳ್ಳಬಹುದು. ಅದಲ್ಲದೆ ಯಾವುದೇ ಅನಾವಶ್ಯಕ ಖರ್ಚುಗಳಿಗೆ ಎಡೆ ಮಾಡಿಕೊಡದೆ ಕೂಲಂಕುಷವಾಗಿ ಹಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಂಡು ಈ ತಿಂಗಳಲ್ಲಿ ನೀವು ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಅತಿರಿಕ್ತ ಆದಾಯದ ಮೂಲ ಕಂಡುಹಿಡಿಯತಕ್ಕಂಥ ಒಂದು ಸಾಧ್ಯತೆಯು ಈ ತಿಂಗಳಲ್ಲಿ ಪ್ರಾಪ್ತಿಯಾಗಲಿದೆ. ಈ ತಿಂಗಳಲ್ಲಿ ಹೂಡಿಕೆಯಲ್ಲಿ ಶಿಸ್ತಿನ ನೀತಿಯನ್ನು ಅನುಸರಿಸಿಕೊಳ್ಳಿ. ದೀರ್ಘಕಾಲಿಕ ಯೋಜನೆಗಳನ್ನು ಗಂಭೀರವಾಗಿ ಪರಿಗಣಿಸಿಕೊಳ್ಳಿ. ಇನ್ನು ಈ ತಿಂಗಳ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರೀತಿ, ಪ್ರಣಯ, ದಾಂಪತ್ಯದ ವಿಚಾರವನ್ನು ನೋಡುವುದಾದರೆ ಪ್ರೇಮದಲ್ಲಿ ಹೆಚ್ಚು ಪ್ರಾಮಾಣಿಕತೆ ಮತ್ತು ಭಾವಪೂರ್ಣ ಸಂವಾದಗಳು ನಡೆಯುವ ಸಾಧ್ಯತೆ ಇರತಕ್ಕಂಥ ತಿಂಗಳಾಗಲಿದೆ. ಅದಲ್ಲದೆ ಮದುವೆಯ ನಿರೀಕ್ಷೆ ಇರುವವರಿಗೆ ಸಂಬಂಧಗಳ ಸಾಧ್ಯತೆ 16ನೇ ತಾರೀಕಿನ ನಂತರ ಕೂಡಿ ಬರತಕ್ಕಂಥ ಒಂದು ಯೋಗಗಳಿದೆ. ಹಾಗೂ ಆದಷ್ಟು ಒಂದು ದೈಹಿಕ ಮಾನಸಿಕ ಅಂತರಗಳನ್ನು ಸಮಾಧಾನಕ್ಕೆ ಬರುವ ತನಕ ಒಂದು ಕಾಪಾಡಿಕೊಳ್ಳಿ. ಪತಿ ಪತ್ನಿಯರು ಆದಷ್ಟು ಒಂದು ವೈಮನಸ್ಸುಗಳು, ಕಲಹಗಳನ್ನು ದೂರ ಮಾಡಿಕೊಳ್ಳಿ. ಗೃಹದಲ್ಲಿ ಒಂದು ಐಕ್ಯಮತ್ಯಗಳನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ಮತ್ತು ಒಂದು ಎಚ್ಚರಿಕೆಯನ್ನು ತಂದುಕೊಳ್ಳತಕ್ಕಂಥದ್ದು ತುಂಬ ಉತ್ತಮ. ಈ ಒಂದು ತಿಂಗಳಲ್ಲಿ ಹೊಸ ಒಂದು ಪ್ರೇಮ ಸಂಬಂಧದಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ಏನೋ ಒಂದು ಮನಸ್ಸಿಗೆ ಗೊಂದಲ, ಚಿಂತೆಗಳು ಕಾಡಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ತಿಂಗಳು ನಿರಂತರ ಸಂಪರ್ಕ, ಸಂವಹನ ಮತ್ತು ನಂಬಿಕೆ ಈ ಸಂಬಂಧದಲ್ಲಿ ಹಾಗೂ ಒಳ್ಳೆಯ ಒಂದು ಜೀವ ಇರತಕ್ಕಂಥ ಸಂದರ್ಭ. ಅಥವಾ ಆದಷ್ಟು ಮಾತನಾಡುವುದನ್ನು ತಪ್ಪಿಸಿಕೊಳ್ಳಿ. ಆದಷ್ಟು ತಾಳ್ಮೆ ಮತ್ತು ಸಂವಹನ ಈ ತಿಂಗಳು ತುಂಬ ಮುಖ್ಯ. ಪ್ರೀತಿ ಪ್ರೇಮಗಳು, ಐಕ್ಯಮತ್ಯಗಳೆಲ್ಲ ಈ ತಿಂಗಳಲ್ಲಿ ತುಂಬಬೇಕು. ಇನ್ನು ಈ ತಿಂಗಳ ನಿಮ್ಮ ಕುಟುಂಬ ಮತ್ತು ನೈಜ ಒಂದು ಬಂಧಗಳ ಒಂದು ವಿಚಾರವನ್ನು ನೋಡುವುದಾದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಮನೆಯವರಿಂದ ಸಂಪೂರ್ಣ ಬೆಂಬಲ ದೊರೆಯಲಿದೆ. ಅದಲ್ಲದೆ ಮಕ್ಕಳ ಶಿಕ್ಷಣದ ವಿಚಾರ, ಪಾಠದ ವಿಚಾರ ಇದು ಉತ್ತಮವಾಗಲಿದೆ. ಹಿರಿಯರಿಂದ ಒಳ್ಳೆಯ ಸಲಹೆ ಸೂಚನೆಗಳು, ಕುಟುಂಬದಲ್ಲಿ ಒಳ್ಳೆಯ ಒಂದು ಐಕ್ಯಮತ್ಯದ ಜೀವನಗಳು ಮತ್ತು ಕುಟುಂಬದಲ್ಲಿ ಎಲ್ಲರಿಗೂ ಒಂದು ಆರೋಗ್ಯಪೂರ್ಣವಾದಂತಹ ಜೀವನಗಳು, ವಿಶೇಷವಾಗಿ ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡತಕ್ಕಂಥದ್ದು ತುಂಬ ಈ ತಿಂಗಳಲ್ಲಿ ಅವಶ್ಯಕವಾಗಿ ಮಾಡಿಕೊಳ್ಳಿ. ಹಾಗೂ ಮನೆಯ ಹಿರಿಯರ ಮಾತು ಗಮನದಿಂದ ಕೇಳಿಕೊಳ್ಳಿ. ಕುಟುಂಬದ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಆಲೋಚಿಸಿಕೊಂಡು ಮುಂದುವರಿಯುವುದು ಈ ತಿಂಗಳಲ್ಲಿ ತುಂಬ ಶ್ರೇಯಸ್ಸು ಕೊಡಲಿದೆ. ಇನ್ನು ಈ ತಿಂಗಳಲ್ಲಿ ನಿಮ್ಮ ವಿದ್ಯಾರ್ಥಿಗಳು ಮತ್ತು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳ ಒಂದು ವಿಚಾರವನ್ನು ನೋಡುವುದಾದರೆ ಈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿಶಿಷ್ಟವಾದಂಥ ಒಂದು ಸಾಧನೆ ಮಾಡತಕ್ಕಂಥ ಒಂದು ಯೋಗಗಳಿದೆ. ನೂತನ ಕಲಿಕೆಯ ಆಸಕ್ತಿ ದೊರಕುವಂಥ ತಿಂಗಳಾಗಲಿದೆ. ಸ್ನಾತಕೋತ್ತರ ಶಿಕ್ಷಣ ಪದವಿ, ಬೌದ್ಧಿಕ ಚಟುವಟಿಕೆಗಳಲ್ಲಿ ತಲೆ ಹಾಕದವರಿಗೆ ಅನುಕೂಲಕರವಾದಂತಹ ಒಂದು ಸಮಯ. ಆದಷ್ಟು ನೀವು ಒಂದು ದೊಡ್ಡ ರೀತಿಯಾದಂತಹ ವಿದ್ಯೆಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಶಿಸ್ತು ಹಾಗೂ ಅಧ್ಯಯನ, ಸಮಯದ ಪಾಲನೆ ತುಂಬ ಅಗತ್ಯ. ಆದಷ್ಟು ವಿದ್ಯೆಯ ಕಡೆಗೆ ಕಾನ್ಸಂಟ್ರೇಷನ್ ಮಾಡತಕ್ಕಂಥದ್ದು, ಹೆಚ್ಚಿನ ಸಮಯ ಈ ತಿಂಗಳಲ್ಲಿ ವಿದ್ಯೆಗಾಗಿ ತೊಡಗಿಸಿಕೊಳ್ಳುವಂಥದ್ದು. ಮುಖ್ಯವಾಗಿ ನಿಮ್ಮ ಗುರುಗಳ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಿಮಗೆ ಒಳ್ಳೆಯ ವಿದ್ಯೆಯಲ್ಲಿ ಯಶಸ್ಸು ದೊರೆಯಲಿದೆ. ಈ ತಿಂಗಳಲ್ಲಿ ಆದಷ್ಟು ಶ್ರೇಷ್ಠ ಒಂದು ಅಧ್ಯಯನದ ದಿನಗಳು ಸೆಪ್ಟೆಂಬರ್ ತಿಂಗಳ 11ನೇ ತಾರೀಕು, 14ನೇ ತಾರೀಕು, 20 ಮತ್ತು 27ನೇ ತಾರೀಕು ಅಧ್ಯಯನಕ್ಕೆ ಶ್ರೇಷ್ಠವಾದಂತಹ ದಿನಗಳು. ಇನ್ನು
ನಿಮ್ಮ ಈ ಸೆಪ್ಟೆಂಬರ್ ತಿಂಗಳ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ತಲೆನೋವು ಸಂಭವಿಸತಕ್ಕಂಥದ್ದು ಹಾಗೂ ಮೂತ್ರ ವ್ಯೂಹ ಯಾವುದಾದ್ರೂ ಮೂತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಅನಾರೋಗ್ಯಗಳು, ಉಸಿರಾಟದ ತೊಂದರೆಗಳು ಆಗಾಗ ಕಾಣಿಸಿಕೊಳ್ಳಬಹುದು. ಆದಷ್ಟು ಆರೋಗ್ಯದ ಕಡೆಗೆ ಎಚ್ಚರಿಕೆ ಬೇಕು. ಮನೋವೈಕಲ್ಯ ಅಥವಾ ಬೇಸರ, ಖಿನ್ನತೆ, ಸ್ತಬ್ಧತೆಯಿಂದ ಹೊರಬರಬೇಕಾದಂಥ ಒಂದು ಸಮಯವಾಗಿರಲಿದೆ. ದೇಹದ ಚಲನೆಯ ಕೊರತೆ ಇರಲಿದೆ. ದಿನವೂ ಬೆಳಗ್ಗೆ ಆದಷ್ಟು ವಾಕಿಂಗ್ ಮಾಡತಕ್ಕಂಥದ್ದು, ವ್ಯಾಯಾಮ ಮಾಡುವಂಥದ್ದು ಹಾಗೂ ಪ್ರಾಣಾಯಾಮಗಳನ್ನೆಲ್ಲ ಮಾಡಿಕೊಳ್ಳತಕ್ಕಂಥದ್ದು, ಸೂರ್ಯ ನಮಸ್ಕಾರ ಎಲ್ಲ ಮಾಡುವುದರಿಂದ ನಿಮ್ಮ ಆರೋಗ್ಯ ವೃದ್ಧಿಯಾಗಲಿದೆ. ಈ ತಿಂಗಳಲ್ಲಿ ಸ್ವಲ್ಪ ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳಿಂದಾಗಿ ಸ್ವಲ್ಪ ಆರೋಗ್ಯಗಳು ಏರುಪೇರುಗಳಾಗಬಹುದು. ತುಂಬ ಎಚ್ಚರಿಕೆಯ ದಿನಗಳನ್ನು ಮಾಡಿಕೊಳ್ಳಿ. ಆದಷ್ಟು ಉತ್ತಮ ಆಹಾರ ಸೇವನೆಯನ್ನು ಮಾಡಿ. ರಾತ್ರಿಯ ತುರ್ತು ಊಟ ಬೇಡ. ಆದಷ್ಟು ತುಂಬ ಎಚ್ಚರಿಕೆ ಇರಲಿ. ಇನ್ನು ಈ ತಿಂಗಳ ಒಂದು ಮಂಗಳವಾರದಂದು ಹನುಮಂತನಿಗೆ ಕೆಂಪು ಹೂವುಗಳಿಂದ ಪೂಜನೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಹಾಗೂ ಓಂ ಮಂಗಳಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ 108 ಬಾರಿ ಈ ತಿಂಗಳಲ್ಲಿ ಜಪ ಮಾಡಿಕೊಳ್ಳಿ. ಸೇವೆ ಮಾಡಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು, ಪೆನ್ಸಿಲ್ಗಳನ್ನು ದಾನ ಮಾಡಿ. ಪಕ್ಕದ ದೇವಾಲಯದಲ್ಲಿ ಪ್ರತಿನಿತ್ಯ 11 ಬಾರಿ ನಮಸ್ಕಾರ ಮಾಡಿ. ಈ ತಿಂಗಳು ನಿಮಗೆ ಈ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳುವುದರಂಥದ್ದು ಹಾಗೂ ಅನ್ನದಾನ ಸಾಧ್ಯವಿದ್ದಲ್ಲಿ ಮಾಡಿಕೊಳ್ಳುವುದರಿಂದ ನಿಮ್ಮ ಈ ತಿಂಗಳ ಒಂದು ದುರಿತಗಳು ಪರಿಹಾರವಾಗಿ ಶುಭ ದೊರೆಯಲಿದೆ. ಇನ್ನು ಈ ತಿಂಗಳ ಸೆಪ್ಟೆಂಬರ್ ತಿಂಗಳ ನಿಮ್ಮ ಒಂದು ಶುಭ ಮಾಹಿತಿಯನ್ನೆಲ್ಲ ನೋಡುವುದಾದರೆ ಮುಖ್ಯವಾಗಿ ನಿಮ್ಮ ಈ ತಿಂಗಳ ಶುಭ ಸಂಖ್ಯೆ 3, 9 ಮತ್ತು 27. ಇನ್ನು ಈ ತಿಂಗಳ ನಿಮ್ಮ ಶುಭ ಬಣ್ಣಗಳು ಕೆಂಪು ಮತ್ತು ಕಿತ್ತಳೆ ಬಣ್ಣ. ಶುಭ ದಿಕ್ಕು ದಕ್ಷಿಣ ಮತ್ತು ಪೂರ್ವ ಈ ತಿಂಗಳಲ್ಲಿ ನಿಮಗೆ ಶುಭ ಫಲಗಳನ್ನು ಕೊಡಲಿದೆ. ಶುಭ ಹೂವು ಯಾವುದೆಂದು ನೋಡುವುದಾದರೆ ಅರಳಿಯ ಹೂವು. ಇದರಿಂದ ನೀವು ದೇವರಿಗೆ ಅರ್ಚನೆ ಮಾಡುವುದರಿಂದ ನಿಮಗೆ ಶುಭ ಫಲಗಳು ದೊರೆಯಲಿದೆ. ನಿಮಗೆ ಮಾಣಿಕ್ಯ ರತ್ನ ಶುಭ ಫಲಗಳನ್ನು ಕೊಡಲಿದೆ. ಈ ತಿಂಗಳ ನಿಮ್ಮ ಶ್ರೇಷ್ಠ ದಿನಗಳು 5, 10, 16, 21 ಮತ್ತು 29 ಈ ತಿಂಗಳ ನಿಮ್ಮ ಶ್ರೇಷ್ಠವಾದಂತಹ ದಿನಗಳು. ಈ ತಿಂಗಳಲ್ಲಿ ನೀವು ಎಚ್ಚರಿಕೆ ಮಾಡಬೇಕಾದಂಥ ದಿನಗಳು 7, 13, 20 ಮತ್ತು 30 ಈ ತಿಂಗಳ ತುಂಬ ಎಚ್ಚರಿಕೆಯಿಂದ ಇರಬೇಕಾದಂಥ ದಿನ. ಇದನ್ನು ಒಂದು ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಿ. ಯಾವುದೇ ಅವಸರದ ದುಡುಕಿನ ನಿರ್ಧಾರಗಳು ಬೇಡ. ತುಂಬ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ. ಆದಷ್ಟು ತಂದೆ ತಾಯಿಯವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ತುಂಬ ಕೆಲಸ ಕಾರ್ಯಗಳಲ್ಲಿ ಚುರುಕುತನವನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ತಿಂಗಳಲ್ಲಿ ಆದಷ್ಟು ನೀವು ಅವಕಾಶಗಳಿಗಾಗಿ ಕಾದು ಕೂರುವ ಬದಲು ಅವನ್ನು ನೀವು ರೂಪಿಸಿಕೊಳ್ಳಿ. ನಿಮ್ಮ ತೀರ್ಮಾನ ನಿಮ್ಮ ಭವಿಷ್ಯ. ಯಾವುದೇ ಅವಕಾಶಗಳು ನಾವು ಪ್ರಯತ್ನ ಪಡದೆ ಪ್ರಾಪ್ತಿಯಾಗುವುದಿಲ್ಲ. ನಮ್ಮ ಪ್ರಯತ್ನಕ್ಕೆ ಭಗವಂತನ ಅನುಗ್ರಹವಿದೆ. ಹಾಗಾಗಿ ಒಳ್ಳೆಯ ಒಂದು ಪ್ರಯತ್ನಗಳನ್ನು ಮಾಡಿ ಇಷ್ಟ ದೇವರ ಸ್ಮರಣೆಯನ್ನು ಮಾಡುವುದರಿಂದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿದೆ. ಈ ತಿಂಗಳು ನಿಮ್ಮ ಜೀವನ ಸುಖಮಯವಾಗಲಿ. ಆ ಭಗವಂತ ನಿಮಗೆ ಆರೋಗ್ಯ, ಐಶ್ವರ್ಯಾದಿ ನೆಮ್ಮದಿಗಳನ್ನು ಕೊಡಲಿ. ಸಕಲ ಅಷ್ಟ ಐಶ್ವರ್ಯಗಳನ್ನು ಅನುಗ್ರಹಿಸಲಿ ಎಂದು ಆ ಭಗವಂತನ ಚರಣ ಕಮಲಗಳಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ಪ್ರತಿನಿತ್ಯದ ವಿಡಿಯೋಗಳು ಹಾಗೂ ಎಲ್ಲ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ, ತಿಂಗಳ, ಮಾಸ, ದಿನ ಭವಿಷ್ಯದ ಕಾರ್ಯಕ್ರಮಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆತ್ಮೀಯ ಸ್ನೇಹಿತ ಮಿತ್ರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಆ ವಿಡಿಯೋಗಳು ತಲುಪಲಿ. ಹಾಗೆ ಪ್ರತಿನಿತ್ಯ ನಮ್ಮೊಂದಿಗೆ ಇರಿ. ನಿಮ್ಮ ಸಹಕಾರ ನಮಗೆ ಅತಿ ಮುಖ್ಯ. ನಿಮ್ಮ ಪ್ರೀತಿ, ಅತಿ ವಿಶ್ವಾಸ ತುಂಬ ಮುಖ್ಯ. ಸದಾಕಾಲ ನಿಮ್ಮ ಜೀವನ ಸುಖಮಯವಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.